ಅಂದು ಬೆಳಿಗ್ಗೆ ಸಹನಾ ಎಂದಿನಂತೆ ಎದ್ದಳು. ತನ್ನ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ತನ್ನ ಓದುವ ಕೋಣೆಯಲ್ಲಿ ದೀರ್ಘಾಲೋಚನೆಯಲ್ಲಿ ಕುಳಿತಳು. ಇದ್ದಕ್ಕಿದ್ದ ಹಾಗೆ ಮಗಳು ಇದ್ಯಾವುದೋ ನಿರ್ಧಾರವನ್ನು ಕೈಗೊಂಡಂತಿದೆ ಎಂದು ಭಾಸವಾಯಿತು ಕುಲಕರ್ಣಿ ದಂಪತಿಗಳಿಗೆ. ಆದರೂ ಏನೂ ಮಾತನಾಡದೆ ಕುಲಕರ್ಣಿಯವರು ತಮ್ಮ ಮಗಳನ್ನು ಕಾಲೇಜಿಗೆ ಬಿಟ್ಟು ಕೋರ್ಟಿಗೆ ಹೋದರು. ಕಾಲೇಜಿಗೆ ತಲುಪಿದವಳೆ ತನ್ನ ತರಗತಿಯಲ್ಲಿಯೇ ಓದುತ್ತಿದ್ದ ವಿನಯ್ ಎಂಬುವವನಿಗೆ, ನಾನು ನಿಮ್ಮನ್ನು ಲೈಬ್ರರಿಯಲ್ಲಿ ಇಂದು ಮಧ್ಯಾಹ್ನ ನೋಡಬಯಸುತ್ತೇನೆ ಎಂದು ಪತ್ರ ಬರೆದು ಪತ್ರ ಅವನ ಕೈ ಸೇರುವಂತೆ ಮಾಡಿದ್ದಳು. ಇತ್ತ ಪತ್ರ ವಿನಯ್ನ ಕೈ ಸೇರಿತು. ಅದನ್ನು ತಿರುವಿ ತಿರುವಿ ಓದಿದ. ಭಯದಿಂದ ಅವನ ಕೈಕಾಲುಗಳು ನಡುಗಿದವು. ಬಾಯಿ ಒಣಗಿತು. ಮೈಯೆಲ್ಲ ಬೆವರಿ ಒದ್ದೆಯಾಯಿತು. ಅವನ ಮುಖದಿಂದ ಬೆವರಿನ ಹನಿಗಳು ಬೀಳಲು ಶುರು ಮಾಡಿದವು. ಮಧ್ಯಾಹ್ನ ಸಮಯ 1 ಗಂಟೆ. ಲೈಬ್ರರಿಯಲ್ಲಿ ವಿನಯ್ ಸಹನಾಳಿಗಾಗಿ ಕಾದು ಕುಳಿತಿದ್ದ. ಸಹನಾ ಲೈಬ್ರರಿ ಒಳಗೆ ಬರುತ್ತಿದ್ದಂತೆ ಅವಳ ಕಣ್ಣುಗಳು ಹಸಿದು ಕಂಗೆಟ್ಟ ಚಿರತೆ ಮೇಕೆಯನ್ನು ಬೆನ್ನಟ್ಟಿದಂತೆ ವಿನಯ್ನನ್ನು ಹುಡುಕುತ್ತಿತ್ತು. ವಿನಯ್ ಕೈಯಲ್ಲಿ ಒಂದು ಪುಸ್ತಕವನ್ನು ಹಿಡಿದುಕೊಂಡು ಓದುತ್ತಿದ್ದಂತೆ ನಟಿಸುತ್ತಿದ್ದನು. ಸಹನಾಳನ್ನು ಕಂಡೊಡನೆ ಮುಂದೆ ಆಗುವ ಘಟನೆಯನ್ನು ನೆನೆದು ಒಮ್ಮೆಲೆ ಎದ್ದು ನಿಂತನು. ಇದೇ ಮೊದಲ ಬಾರಿಗೆ ಸಹನಾ ವಿನಯರ ಮಿಲನ. ಇಬ್ಬರ ನಡುವೆ ಬರೀ ಮೌನ. ಒಬ್ಬರಿಗೊಬ್ಬರು ನೋಡಿಕೊಂಡರು. ಇಬ್ಬರಿಗೂ ಮಾತು ಬಾರದಾಗಿತ್ತು. ವಿಷಯವನ್ನು ತಿಳಿಯುವ ಕುತೂಹಲ ಸಹನಳದಾದರೆ ಕ್ಷಮೆಯಾಚನೆ ದೃಷ್ಟಿ ವಿನಯ್ನದು. ಕೊನೆಗೆ ಮೌನವನ್ನು ಮುರಿದ ವಿನಯ್, ಕ್ಷಮಿಸಿ, ನೀವು ಖಂಡಿತ ಬಂದು ನನ್ನನ್ನು ನೋಡುವಿರಿ ಎಂದು ಭಾವಿಸಿದ್ದೆ. ಆದರೆ ಇಲ್ಲಿ ಬೇಡ. ನಿಮಗೆ ವಿಷಯವನ್ನು ತಿಳಿಯಬೇಕೆಂದಿದ್ದರೆ, ನೀವು ಒಪ್ಪಿದರೆ ಇಂದು ಸಾಯಂಕಾಲ ಪಕ್ಕದಲ್ಲೇ ಇರುವ ಪಾರ್ಕಿನಲ್ಲಿ ಭೇಟಿಯಾಗಿ ಮಾತನಾಡೋಣ ಎಂದು ಹೇಳಿ ಅವಳ ಉತ್ತರವನ್ನು ಕಾಯದೆ ಅಲ್ಲಿಂದ ಕಾಲ್ಕಿತ್ತ ವಿನಯ್. ವಿಷಯ ತಿಳಿಯಬೇಕೆಂಬ ದೃಢ ನಿರ್ಧಾರದಿಂದ ಬಂದಿದ್ದ ಸಹನಾಳಿಗೆ ಮುಖಭಂಗವಾದರೂ ಸುಧಾರಿಸಿಕೊಂಡು ಅಲ್ಲಿಂದ ಹೊರಟಳು. ಇವೆಲ್ಲವೂ ಅವಳಿಗೆ ವಿಚಿತ್ರವಾಗಿ ಕಂಡುಬಂದವು. ತನ್ನ ಜೀವನದಲ್ಲಿ ಈ ತನಕ ಯಾರನ್ನೂ ಏಕಾಂತದಲ್ಲಿ ಭೇಟಿಯಾಗಿರಲಿಲ್ಲ, ಮಾತನಾಡಿಸಿರಲಿಲ್ಲ. ಯಾರಾದರೂ ಇದನ್ನು ಗಮನಿಸಿದರೆ ಏನಂದಾರು? ಮೊದಲೇ ಹಲವಾರು ಜನರು ಸೇರುವ ಜಾಗ. ಯಾರಾದರೂ ನೋಡಿಬಿಟ್ಟರೆ? ವಿಷಯ ಅಕಸ್ಮಾತಾಗಿ ಮನೆಯವರ ಕಿವಿಗೆ ಬಿದ್ದರೆ ಹೇಗೆ ಎದುರಿಸುವುದು ಎಂದು ಪ್ರಶ್ನೆಗಳು ಸಹನಾಳನ್ನು ಕಾಡುತ್ತಿದ್ದವು. ಆದರೂ ಮೊದಲೇ ನಿರ್ಧರಿಸಿದಂತೆ ನಡೆಯುವುದೇ ಸರಿ ಎಂದು ತೀರ್ಮಾನಿಸಿದಳು. ಯಾವುದೇ ತಪ್ಪು ಕೆಲಸವನ್ನೂ ಮಾಡುತ್ತಿಲ್ಲ. ಮನದಲ್ಲಿ ಉಂಟಾದ ತರ್ಕಗಳಿಗೆ ಕೂಲಂಕುಷವಾಗಿ ವಿಮರ್ಶಿಸಿ ಮನಸ್ಸನ್ನು ಸಮಾಧಾನಪಡಿಸಿಕೊಳ್ಳುತ್ತಾ ಭಯ ಲಜ್ಜೆಗಳಿಂದ ಕಾಲೇಜಿನಲ್ಲಿರುವ ಪಾರ್ಕಿಗೆ ನಡೆದಳು ಸಹನಾ. ಅಂದು ಸಂಜೆ ಪಾರ್ಕಿನಲ್ಲಿ ರಂಗುರಂಗಿನ ಗುಲಾಬಿ ಹೂಗಳ ಮಧುವನ್ನು ಹೀರಿ ಜೇಂಕರಿಸಿ ಸ್ವಚ್ಛಂದವಾಗಿ ಹಾರಾಡುವ ದುಂಬಿಗಳ ಮಧುರಗಾನ. ಸಹನಾಳ ಪ್ರವೇಶವಾದೊಡನೆ ಆ ಗುಲಾಬಿ ಹೂಗಳ ಮಧ್ಯದಲ್ಲಿ ಇನ್ನೊಂದು ಸುರಸುಂದರವಾದ ಗುಲಾಬಿ ಹೂವು ತಲೆ ಎತ್ತಿ ನಿಂತಿದೆಯೋ ಎಂದು ಭಾಸವಾಗುತ್ತಿತ್ತು. ವಿನಯ್ ಇಲ್ಲಿ ಸಹನಾಗಾಗಿ ಕಾದಿದ್ದ. ಪಾರ್ಕ್ನಲ್ಲಿ ಪುನರ್ಮಿಲನ. ಪ್ರಾರಂಭದಲ್ಲಿ ಮೌನ. ಇಬ್ಬರ ಕಣ್ಣುಗಳು ಒಂದಾದವು. ಸಹನಾ ಗಾಬರಿಯಾದಳು. ಮತ್ತೆ ಇಬ್ಬರ ನಡುವೆ ಮಾತಿಲ್ಲ. ವಿನಯ್ ಕಣ್ಣುಗಳಲ್ಲಿ ಮಾತ್ರ ಒಂದೊಂದೇ ತೊಟ್ಟು ನೀರು ಹರಿಯುತ್ತಿರುವುದನ್ನು ಸೂಕ್ಷ್ಮವಾಗಿ ಗಮನಿಸಿದಳು ಸಹನಾ. ಕೊನೆಗೆ ಕಳವಳಗೊಂಡು ವಿಷಯವನ್ನು ತಿಳಿಸುವುದಕ್ಕಾಗಿ ಕೇಳಿಕೊಂಡಳು. ನನ್ನನ್ನು ಕ್ಷಮಿಸುವುದಾಗಿ ಮಾತು ಕೊಟ್ಟರೆ ಮಾತ್ರ ಮುಂದುವರೆಯುವನು ಎಂದ. ನಾನು ಮಾಡಿರುವ ತಪ್ಪಾದರೂ ಏನು? ಯಾರಿಗೂ ಕೇಡನ್ನು ಬಗೆದಿಲ್ಲ. ಆದರೆ ನೀವು ಮಾತ್ರ ನನಗೆ ಏಕೆ ಹಾಗೆ ಬರೆದಿದ್ದೀರಿ? ನಿಮ್ಮ ಮನಃಶಾಂತಿಗೋಸ್ಕರ ಕ್ಷಮಿಸಿದ್ದೇನೆ ಎನ್ನಲೇ ಎಂದಳು ಸಹನಾ. ವಿನಯ್ಗೆ ಮೊದಲು ಮಾತೇ ಬರಲಿಲ್ಲ. ನಿಧಾನವಾಗಿ ಸುಧಾರಿಸಿಕೊಂಡು, ನೀವು ಈ ಕಾಲೇಜಿಗೆ ಸೇರಿದಾಗಿನಿಂದಲೂ ನಾನು ಇಲ್ಲೇ ವ್ಯಾಸಂಗ ಮಾಡುತ್ತಿದ್ದೇನೆ. ಆದರೆ ನನ್ನ ಗರಿವಾಗದಂತೆಯೇ ನಿಮ್ಮ ನೆನಪು, ನಿಮ್ಮ ರೂಪ ಸದಾ ನನ್ನ ಕಣ್ಣ ಮುಂದೆ ಬರುತ್ತಿತ್ತು. ಓದಲು ಸಾಧ್ಯವಾಗುತ್ತಿರಲಿಲ್ಲ. ಇದರ ಪರಿಣಾಮವಾಗಿ ನಾನು ಒಂದು ಉಪಾಯವನ್ನು ಹುಡುಕಿದೆ. ಅದರಿಂದ ನಿಮ್ಮನ್ನು ಪೂರ್ತಿಯಾಗಿ ಮರೆಯಲು ಪ್ರಯತ್ನಿಸಿದೆ. ನನ್ನ ಮನಸ್ಸಿನಲ್ಲಿರುವುದನ್ನು ನಿಜವಾಗಿ ಹೇಳುವುದಾದರೆ, ನಾನು ನಿಮ್ಮನ್ನು ಪ್ರೀತಿಸುತ್ತಿದ್ದೆ. ನನ್ನ ಮನಸ್ಸಿನಲ್ಲಿ ನಿಮ್ಮ 2 ರೂಪಗಳನ್ನು ಕಲ್ಪಿಸಿಕೊಂಡೆ. ನಿಮ್ಮ ನಿಜ ರೂಪ ಹಾಗೂ ವಿಕಾರ ರೂಪ. ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಿದ್ದೇನೋ ಅಷ್ಟೇ ನಿಮ್ಮನ್ನು ದ್ವೇಷಿಸುತ್ತಿದ್ದೇನೆ ಎಂದು ಕಲ್ಪಿಸಿಕೊಂಡು ನಿಮ್ಮ ನೆನಪು ಬಂದಾಗ ನಿಮ್ಮನ್ನು ದ್ವೇಷಿಸುತ್ತಿದ್ದೆ. ಹಾಗೆ ಅದನ್ನು ಬರೆದು ನಿಮಗೆ ಕಳುಹಿಸಿಯೂ ಬಿಟ್ಟೆ. ಅದೇ ಐ ಹೇಟ್ ಯು. ನೀವು ಎಷ್ಟು ಒಳ್ಳೆಯವರು ಅಷ್ಟೇ ಕೆಟ್ಟವರು ಎಂದು ಕಲ್ಪಿಸಿಕೊಂಡೆ. ಯು ಆರ್ ಅ ಸ್ಟುಪಿಡ್. ನೀವು ಎಷ್ಟು ರೂಪವತಿಯೋ ಅಷ್ಟೇ ಕುರೂಪಿ ಎಂದು
ಯು ಆರ್ ಅಗ್ಲಿ, ಐ ಹೇಟ್ ಯು ಎಂದು ಬರೆದೆ. ಹೀಗೆ ನಿಮ್ಮನ್ನು ನನ್ನ ಮನಸ್ಸಿನಿಂದ ಹೊರಹಾಕಲು ನಿಮ್ಮ ಎರಡು ಬಗೆಯ ಗುಣಗಳನ್ನು ಕಲ್ಪಿಸಿಕೊಂಡು ನಿಮಗೆ ಈ ರೀತಿ ಬರೆದು ನನ್ನ ಮೇಲೆ ದ್ವೇಷ ಬರುವಂತೆ ಮಾಡಿದೆ. ದಯವಿಟ್ಟು ಕ್ಷಮಿಸಿ ಎಂದು ಗದ್ಗದ ಕಂಠದಿಂದ ತನ್ನ ಮಾತುಗಳನ್ನು ಮುಗಿಸಿ ಸಹನಾಳ ಮುಖವನ್ನು ನೋಡದೆ ಅವಳಿಂದ ಉತ್ತರವನ್ನು ಕಾಯದೆ ಅಲ್ಲಿಂದ ಕಣ್ಮರೆಯಾದ ವಿನಯ್. ಸಹನಾ ಕತ್ತಲಾದರೂ ಅಲ್ಲೇ ನಿಂತಿದ್ದಳು. ತಾನು ಎಣಿಸಿದ್ದೇ ಒಂದು, ಇಲ್ಲಿ ನಡೆದಿದ್ದೇ ಮತ್ತೊಂದು. ಎಲ್ಲವೂ ಅಚ್ಚರಿಯನ್ನುಂಟು ಮಾಡಿದ್ದವು. ಅತ್ತ ವಿನಯ್ ಹೋಗುವುದನ್ನು ನೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದಳು. ಅವನ ಬೆನ್ನು ಮರೆಯಾಗುವ ತನಕ ಅಲ್ಲೇ ನಿಂತಿದ್ದು ವಿನಯ್ ಎಂದು ಮೃದುವಾಗಿ ಉಚ್ಚರಿಸಿ ನೇರ ಮನೆ ತಲುಪಿದ್ದಳು. ಮಗಳ ವರ್ತನೆಯಲ್ಲಿ ದಿನೇ ದಿನೇ ಬದಲಾಗುತ್ತಿದ್ದನ್ನು ಗಮನಿಸಿದ ಕುಲಕರ್ಣಿ ದಂಪತಿಗಳು ತಮ್ಮೊಳಗೆ ಮಾತನಾಡಿಕೊಂಡಿದ್ದರು. ಆದರೆ ಅವರಿಗೂ ಸಂಪೂರ್ಣವಾಗಿ ವಿಷಯ ತಿಳಿದಿರಲಿಲ್ಲ. ವಿಧಿಯ ಕೈವಾಡಕ್ಕೆ ಸಿಲುಕಿದ ಹುಲುಮಾನವರು ನಾವು ಬಯಸುವುದೇ ಒಂದು, ಆಗುವುದೇ ಮತ್ತೊಂದು. ಸಹನಾಳ ಜೀವನದ ಏಕೈಕ ಗುರಿ ಆದರ್ಶ ಗೃಹಿಣಿಯಾಗುವುದು. ಒಂದು ದಿನ ಕುಲಕರ್ಣಿ ದಂಪತಿಗಳು ತಮ್ಮ ಮಗಳನ್ನು ಕೂರಿಸಿಕೊಂಡು, ನೀನು ಯಾರನ್ನಾದರೂ ಪ್ರೀತಿಸಿದ್ದೀಯಾ ಎಂಬ ಮಾತನ್ನು ನೇರವಾಗಿ ಕೇಳಿದರು. ಇಷ್ಟು ದಿನ ಎಲ್ಲದಕ್ಕೂ ನಿಮ್ಮ ಸಮ್ಮತಿಯೇ ನನ್ನ ಮೆಚ್ಚುಗೆ ಎಂದು ಉತ್ತರಿಸುತ್ತಿದ್ದ ಸಹನಾಗೆ ಇಂದು ಅವರು ಹೊತ್ತಿರುವ ಜವಾಬ್ದಾರಿಯನ್ನು ತಾನೇ ತನ್ನ ಕೈಯಲ್ಲಿ ತೆಗೆದುಕೊಂಡಿರುವಂತೆ ಭಾಸವಾಗುತ್ತಿತ್ತು. ರಾತ್ರಿ ಎಷ್ಟೇ ಹೊತ್ತು ಕಳೆದರೂ ನಿದ್ರೆ ಬಂದಿರಲಿಲ್ಲ. ಹೊರಳಿ ಹೊರಳಿ ಸಮಯ ಕಳೆದಿತ್ತು. ಚೆನ್ನಾಗಿ ಯೋಚಿಸಿ ದೃಢ ನಿರ್ಧಾರವೊಂದಕ್ಕೆ ಬಂದಿದ್ದಳು. ತನ್ನ ಮನದಲ್ಲಿ ವಿನಯ್ನನ್ನು ತನ್ನ ಪತಿಯಾಗಿ ಆರಿಸಿದ್ದಳು. ತಂದೆ ತಾಯಿಯವರ ಒಪ್ಪಿಗೆ ಮಾತ್ರ ಉಳಿದ ವಿಷಯವಾಗಿತ್ತು. ಪರೀಕ್ಷೆ ಮುಗಿಯುವವರೆಗೂ ಯಾರಿಗೂ ತಿಳಿಸಬಾರದೆಂದು, ಅದರಲ್ಲೂ ವಿನಯ್ಗೆ, ಏಕೆಂದರೆ ಅವನ ಪರೀಕ್ಷೆಗೆ ಭಂಗವಾಗಬಹುದು ಎಂದು. ಪರೀಕ್ಷೆಗಳು ಮುಗಿದವು. ಸಮಯ ನೋಡಿ ತನ್ನ ತಂದೆ ತಾಯಿಯವರಿಗೆ ವಿಷಯ ತಿಳಿಸಿದಳು ಸಹನಾ. ಜಸ್ಟಿಸ್ ಕುಲಕರ್ಣಿಯವರಿಗೆ ಮಗಳ ಇಚ್ಛೆಯನ್ನು ನೆರವೇರಿಸುವುದು ಕಷ್ಟದ ಕೆಲಸವೇನಲ್ಲ. ವಿನಯ್ನನ್ನು ಕರೆಸಿದರು. ವಿನಯ್ ಆಶ್ಚರ್ಯಚಕಿತನಾದರೂ ಕುಲಕರ್ಣಿಯವರ ಯಾವುದೇ ಮಾತಿಗೆ ಪ್ರತ್ಯುತ್ತರವನ್ನು ನೀಡದೆ ಒಪ್ಪಿಗೆ ನೀಡಿದನು. ಜನರೆಲ್ಲರೂ ವಿನಯ್ನನ್ನು ಭಾಗ್ಯಶಾಲಿ ಎಂದು ಹೇಳುತ್ತಿದ್ದರು. ಅದೇ ವಿಜೃಂಭಣೆಯಿಂದ ಸಹನಾ ವಿನಯ್ ಮದುವೆ ನಡೆಯಿತು. ಕುಲಕರ್ಣಿ ದಂಪತಿಗಳು ತಮ್ಮ ದೊಡ್ಡ ಜವಾಬ್ದಾರಿಯನ್ನು ಸಾಂಗವಾಗಿ ನೆರವೇರಿಸಿದ್ದಕ್ಕೆ ಎಲ್ಲ ದೇವರನ್ನು ಪೂಜಿಸಿ ನಿಶ್ಚಿಂತೆಯಿಂದ ಕಾಲ ಕಳೆಯತೊಡಗಿದರು. ನವದಂಪತಿಗಳು ತಮ್ಮ ಮಧುಚಂದ್ರವನ್ನು ಬಹಳ ಸಂತೋಷದಿಂದ ಕಳೆದರು. ಒಂದು ನಿಮಿಷ ಒಬ್ಬರನ್ನು ಒಬ್ಬರು ಬಿಟ್ಟಿರುತ್ತಿರಲಿಲ್ಲ. ಹೀಗೆ ಸಾಗಿತ್ತು ಅವರ ಸಂಸಾರ. ಪ್ರಾಯಶಃ ಭಗವಂತನು ಅವರ ಮಧುರ ಮಿಲನ ಅನ್ಯೋನ್ಯತೆಯನ್ನು ಕಂಡು ಅಸೂಯೆ ಪಟ್ಟಿರಬೇಕು. ಕುಲಕರ್ಣಿಯವರಿಗೆ ಜಸ್ಟಿಸ್ ಉದ್ಯೋಗದಿಂದ ನಿವೃತ್ತಿಯಾಯಿತು. ವೃದ್ಧ ದಂಪತಿಗಳು ತಮ್ಮ ಮಗಳ ಹೊಸ ಸಂಸಾರದೊಂದಿಗೆ ವಾಸಿಸುತ್ತಿದ್ದರು. ಸಹನಾ ಗರ್ಭವತಿಯಾದಳು. ಗಂಡು ಮಗು ಜನಿಸಿತು. ಮಗು ಮುದ್ದು ಮುದ್ದಾಗಿ ಬೆಳೆಯಿತು. ದಂಪತಿಗಳಿಗೆ ಮೊಮ್ಮಗನನ್ನು ನೋಡಿಕೊಳ್ಳುವ ಕೆಲಸ ಶುರುವಾಗಿತ್ತು. ಕುಲಕರ್ಣಿ ದಂಪತಿಗಳು ತಮ್ಮ ನಿವೃತ್ತಿ ಜೀವನವನ್ನು ಮೊಮ್ಮಗನ ಆಟಪಾಠಗಳಲ್ಲಿ ತಲ್ಲೀನರಾಗಿ ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು. ಮಗುವಿಗೆ ನವೀನ್ ಎಂದು ನಾಮಕರಣ ಮಾಡಿದರು. ತಾಯಿಯ ರೂಪವನ್ನು, ತಂದೆಯ ದೃಢಕಾಯವನ್ನು ಹೊಂದಿದ್ದ ಮಗು ದಿನೇ ದಿನೇ ಪುಷ್ಟಿಯಾಗಿ ಬೆಳೆದು ಎಲ್ಲರನ್ನೂ ತನ್ನ ಮುಗ್ಧ ರೂಪ ಆಟಗಳಿಂದ ಆಕರ್ಷಿಸುತ್ತಿದ್ದ. ವಿನಯ್ ಈಗ ಹೈದರಾಬಾದ್ನ ಫಾರ್ಮಾಸ್ಯೂಟಿಕಲ್ ಕಂಪನಿಯೊಂದರ ಅಧಿಕಾರಿ. ಕಂಪನಿಯ ಅಭಿವೃದ್ಧಿ ಕಾರ್ಯದ ಇಲಾಖೆಯ ಮುಖ್ಯಸ್ಥನಾಗಿದ್ದ. ಎಲ್ಲ ಶಾಖಾ ಆಫೀಸುಗಳನ್ನು ಸಂದರ್ಶಿಸಿ ಪರೀಕ್ಷೆ ಮಾಡುವುದು ಅವನ ಮುಖ್ಯ ಕೆಲಸವಾಗಿತ್ತು. ಹೆಚ್ಚಾಗಿ ಅವನಿಗೆ ಪ್ರಯಾಣವೇ ಇರುತ್ತಿತ್ತು. ಒಮ್ಮೆ ಹೊರಟನೆಂದರೆ ಕಡಿಮೆ ಎಂದರೂ 3-4 ದಿವಸ ಮನೆ ಬಿಟ್ಟಿರಬೇಕಿತ್ತು. ಇದಕ್ಕೆ ಸಹನಾ ಒಪ್ಪುತ್ತಿರಲಿಲ್ಲ. ಆದರೆ ಅಡ್ಡಿ ಮಾಡುವ ಹಾಗೂ ಇರಲಿಲ್ಲ. ಎಷ್ಟೇ ದಿನ ಹೊರಗಿದ್ದರೂ ತನ್ನ ಕೆಲಸ ಮುಗಿಸಿ ಸಹನಾಳೊಂದಿಗೆ ಮನೆಯವರೊಂದಿಗೆ ಫೋನ್ ಮುಖಾಂತರ ಮಾತನಾಡುತ್ತಿದ್ದ. ಫೋನ್ ಬರುವುದು ತಡವಾದರೆ ಸಹನಾಳ ಅವಸ್ಥೆ ಏಳತೀರದಾಗಿತ್ತು. ಅವಳ ಮುಖ ಬಾಡಿದ ಹೂವಾಗುತ್ತಿತ್ತು. ಮಗಳ ಅವಸ್ಥೆ ನೋಡಿ ದಂಪತಿಗಳು ಗಾಬರಿಗೊಂಡರೂ ಮಗಳು ಅಳಿಯನ ದಾಂಪತ್ಯ ಜೀವನದ ಸಂತೋಷವನ್ನು ನೋಡಿ ಖುಷಿಪಡುತ್ತಿದ್ದರು. ವಿನಯ್ ಕೆಲಸದ ನಿಮಿತ್ತ ಹೋಗುವಾಗ ತನ್ನ ಆಫೀಸ್ ಜೀಪ್ನ ಡ್ರೈವರ್ನನ್ನು ಕರೆದುಕೊಂಡು ಹೋಗುತ್ತಿದ್ದ. ಹೀಗೆ ಸಾಗಿತ್ತು ವಿನಯ್ ಸುಮನ್ ಸಂಸಾರ. ಅಂದು ಭಾನುವಾರ. ವಿನಯ್ ಸಹನಾ ನವೀನ್ರನ್ನು ಕರೆದುಕೊಂಡು ಹತ್ತಿರದ ಒಂದು ಪಾರ್ಕಿಗೆ ಸುತ್ತಾಡಿಕೊಂಡು ಬರಲು ಹೋದರು.
3 ವರ್ಷದ ನವೀನ್ ತಂದೆ ತಾಯಿಗೆ ಅನೇಕ ಪ್ರಶ್ನೆಗಳನ್ನು ಕೇಳಿ ಕೇಳಿ ಅವರನ್ನು ಸಾಕು ಮಾಡುತ್ತಿದ್ದ. ಅಂದು ನವೀನ್ಗೆ ವಿನಯ್ ತನ್ನ ಮತ್ತು ಸುಮನಾಳ ಕಥೆಯನ್ನ ಹೇಳುತ್ತಿದ್ದ. ಹತ್ತಿರದಲ್ಲಿ ಕುಳಿತಿದ್ದ ಸಹನಾ ಇದನ್ನು ಕೇಳಿ ನಾಚಿಕೊಳ್ಳುತ್ತಿದ್ದಳು. ಅವಳ ಕೆನ್ನೆ ಕೆಂಪೇರಿತ್ತು. ಎಳೆಮಗು ಇದು ಯಾವುದನ್ನು ಅರಿಯದೆ ತನ್ನ ಆಟದಲ್ಲಿ ತಲ್ಲೀನನಾಗಿದ್ದ. ವಿನಯ್ ತನಗರಿಯದಂತೆ ತನ್ನ ಕೈಗಳೆರಡನ್ನೂ ಸಹನಾ ಹಾಗೂ ನವೀನರ ಕೊರಳಿಗೆ ಹಾಕಿ ತನ್ನ ಕಡೆ ಬರಸೆಳೆದು ಸಹನಾಳನ್ನೇ ನೋಡತೊಡಗಿದ. ಸಹನಾಳಿಗೆ ಆಶ್ಚರ್ಯವಾಗಿ ಏನಾಯ್ತು ವಿನಯ್ ಎಂದು ಕೇಳಿದಳು. ಆಗ ವಿನಯ್, ಸಹನಾ, ಅಕಸ್ಮಾತ್ ನಾನು ಸತ್ತು ಹೋದರೆ ನೀನೇನು ಮಾಡುವೆ ಎಂದನು. ಸಹನಾ ತನ್ನ ಕೈಗಳಿಂದ ಅವನ ಬಾಯಿ ಮುಚ್ಚಿ, ತಮಾಷೆಗೂ ಹೀಗೆ ಹೇಳಬೇಡಿ, ನೀವೇನಾದರೂ ಹೀಗೆ ಮಾತನಾಡಿದರೆ ನವೀನ್ ಮೇಲಾಣೆ ಎಂದು ಮುನಿಸಿಕೊಂಡಳು. ಅವಳ ಮುನಿಸನ್ನು ದೂರ ಮಾಡಲು ಅವಳ ಹಣೆಯ ಮೇಲೆ ಮುತ್ತನಿಟ್ಟು ಇನ್ನೆಂದೂ ಹಾಗೆ ಮಾತನಾಡಲಾರೆ ಎಂದು ಭಾಷೆ ನೀಡಿದನು. ಕತ್ತಲಾಗುವ ತನಕ ಅಲ್ಲಿದ್ದು ನಂತರ ಮನೆಗೆ ತೆರಳಿದರು ದಂಪತಿಗಳು. ರಾತ್ರಿ ಊಟವಾದ ನಂತರ ನವೀನನ್ನು ಮಲಗಿಸಿ ಸತಿಪತಿಯರು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಮಲಗಿದರು. ಮಧ್ಯರಾತ್ರಿಯ ವೇಳೆಗೆ ಸಹನಾಳಿಗೆ ದುಸ್ವಪ್ನವೊಂದು ಕಂಡು ಚೀರಿದಳು. ವಿನಯ್ ಎಚ್ಚರಗೊಂಡು ಸಹನಾಳನ್ನು ಸಮಾಧಾನಪಡಿಸಿ ಮತ್ತೆ ಮಲಗಿದ. ಅಂದು ಸಂಜೆ ಪಾರ್ಕ್ನಲ್ಲಿ ತಾನು ಕೇಳಿದ ಪ್ರಶ್ನೆಯನ್ನು ನೆನೆದು ಅದೇ ಮನಸ್ಸಿನಲ್ಲಿಟ್ಟುಕೊಂಡು ಮಲಗಿರಬೇಕೆಂದು ಯೋಚಿಸಿದ. ಆದರೆ ಆ ರಾತ್ರಿ ಸಹನಾ ವಿನಯ್ನ ತೋಳ ತೆಕ್ಕೆಯಲ್ಲೇ ಕಳೆದಳು. ಆದರೆ ಈ ಮುದ್ದಾದ ದಂಪತಿಗಳಿಗೆ ಮುಂದೊಂದು ದಿನ ಭೀಕರ ಬರಸಿಡಿಲು ಪಡೆಯುತ್ತದೆ. ಅದೇನೆಂದು ತಿಳ್ಕೋಬೇಕಾ? ನೆಕ್ಸ್ಟ್ ವಿಡಿಯೋದಲ್ಲಿ ಆ ಕಥೆಯನ್ನು ಮುಂದುವರಿಸ್ತೀನಿ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.